ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 2026-27ನೇ ಸಾಲಿನ ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ ಸೇತುಬಂಧ ಕಾರ್ಯಕ್ರಮವನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಈ ಒಂದು ಸುತ್ತೋಲೆ ದಿನಾಂಕ ಬಂದು 19/5/2026 ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯವರ ವತಿಯಿಂದ ಪ್ರಕಟಗೊಂಡಿರುವಂಥದ್ದು. ಈ ಒಂದು ಸುತ್ತೋಲೆಯಲ್ಲಿ ಈಗ ಏನು ಬರುವಂಥ ಶೈಕ್ಷಣಿಕ ಸಾಲಿದೆ 26-27, ಇಲ್ಲಿ ಏನು ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸ್ತಿರುವಂತಹ 1ರಿಂದ 10ನೇ ತರಗತಿ ಶಾಲೆಗಳಿದ್ದಾವೆ. ಇಲ್ಲಿ ಸೇತುಬಂಧ ಕಾರ್ಯಕ್ರಮವನ್ನು ಅಂದರೆ ಬ್ರಿಡ್ಜ್ ಕೋರ್ಸನ್ನು ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ. ಈಗ ನಾನು ಮೇಯ್ನು ವಿಚಾರಕ್ಕೆ ಬರ್ತೀನಿ. ಈಗ ಏನು ದಿನಾಂಕ 29/5/2026ನೇ ತಾರೀಕು ಶಾಲೆಗಳು ಪ್ರಾರಂಭವಾಗ್ತವೆ. ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ನಾವು ಸೇತುಬಂಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗುತ್ತೆ. ಅದಕ್ಕೆ ಏನೆಲ್ಲ ಒಂದು ಅನುಷ್ಠಾನದ ಕಾರ್ಯತಂತ್ರಗಳನ್ನ ಮಾಡಬೇಕಾಗುತ್ತೆ ಅನ್ನೋದನ್ನು ನೋಡಿದ್ರೆ, ಮೊದಲನೇದಾಗಿ ನಮಗೆ ಈ ವರ್ಷ 3 ರೀತಿ ಶಾಲೆಗಳು ಸಿಗುತ್ತೆ. ನಮಗೆ ಒಂದು ನರಿಕಲಿ ಶಾಲೆಗಳು ಸಹ ಸಿಗುತ್ತೆ. ಎಲ್ಲ ಜಿಲ್ಲೆಗಳಲ್ಲಿ ಇದನ್ನು ಏನು ಬೈಲಿಂಗ್ವಿಯಲ್ ಇದೆಯಲ್ಲ ಅದನ್ನು ಅನುಷ್ಠಾನ ಮಾಡಿಲ್ಲ. ಹಾಗಾಗಿ ನರಿಕಲಿ ಶಾಲೆಗಳು ಸಹ ಇದ್ದಾವೆ, ಮತ್ತು ಕಲಿನರಿ ಶಾಲೆಗಳಿದ್ದಾವೆ. ಅದಾದಮೇಲೆ ಬೈಲಿಂಗ್ವಿಯಲ್ ಶಾಲೆಗಳಿದ್ದಾವೆ. 3 ರೀತಿ ಶಾಲೆಗಳು ಬರುತ್ತೆ. ಇಲ್ಲಿ 3 ಕಡೆಯೂ 3 ಥರ ಒಂದು ವಿಧಾನವನ್ನು ನಾವು ಅನುಸರಿಸಬೇಕಾಗುತ್ತೆ. ಮೊದಲನೇದು ನಾವು ಈಗ ಏನು ನಲಿಕಲಿ ಶಾಲೆಗಳಿರ್ತವೆ, ನಲಿಕಲಿ ಕನ್ನಡ ಮತ್ತು ಉರ್ದು ಮಾಧ್ಯಮದ ಶಾಲೆಗಳಲ್ಲಿ 1ನೇ ತರಗತಿಗೆ ನಾವು ಏನು ಮಾಡ್ತೀವಿ ಅಂತಂದರೆ, ಕಳೆದ ಸಾಲಿನಲ್ಲಿ ಮಾಡಿದಂತೆ ವಿದ್ಯಾಪ್ರವೇಶ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ಇನ್ನು 2 ಮತ್ತು 3ನೇ ತರಗತಿಗಳಿಗೆ ಸೇತುಬಂಧ ಚಟುವಟಿಕೆಗಳನ್ನು ಅನುಷ್ಠಾನ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಏನು ಸುತ್ತೋಲೆ ಬಂದಿದೆ ಅದನ್ನು ಅನುಸರಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಲಾಸ್ಟ್ ಇಯರ್ ನೀವು ಏನು ಮಾಡಿದ್ರಿ ಅದೇ ಮಾದರಿಯಲ್ಲೇ ಮಾಡಬೇಕಾಗುತ್ತೆ. ನಂತರ ಈಗ ಏನು ಕಲಿನಲಿ ಶಾಲೆಗಳಿದ್ದಾವೆ ಅಂದರೆ ಎಕ್ಸೆಪ್ಟ್ ನಲಿಕಲಿ ಶಾಲೆಗಳು ಮತ್ತು ಬೈಲಿಂಗ್ವಿಯಲ್ ಶಾಲೆಗಳನ್ನ ಹೊರತುಪಡಿಸಿ ಉಳಿದಂತೆ ಕಲಿನಲಿ ಶಾಲೆಗಳಲ್ಲಿ 1ನೇ ತರಗತಿಗೆ ಶಾಲಾ ಪ್ರಾರಂಭದ ಮೊದಲ 30 ದಿನಗಳು ವಿದ್ಯಾಪ್ರವೇಶ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಇದು ಕಲಿನಲಿ ಶಾಲೆಗಳಿಗೆ. ಇದಕ್ಕೆ ನಿಮಗೆ ವಿದ್ಯಾಪ್ರವೇಶ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಆಲ್ರೆಡಿ ಕಳೆದ ಸಾಲಿನಲ್ಲಿ ನಿಮಗೆ ಲಭ್ಯ ಇದೆ. ಮತ್ತು ಇದು 1ನೇ ತರಗತಿಗಾಯಿತು, ಅಂದರೆ 30 ದಿನಗಳ ವಿದ್ಯಾಪ್ರವೇಶ ಕಾರ್ಯಕ್ರಮ. ಇನ್ನು 2ರಿಂದ 10ನೇ ತರಗತಿಯವರೆಗೂ ನೋಡಿ, 2ರಿಂದ 10ನೇ ತರಗತಿವರೆಗೆ ಮೊದಲ 15 ದಿನ ನೀವು ಏನು ಮಾಡಬೇಕಾಗುತ್ತೆ, ಬ್ರಿಡ್ಜ್ ಕೋರ್ಸನ್ನು ಮಾಡಬೇಕಾಗುತ್ತೆ. ನಂತರ ಪಾಠ ಬೋಧನೆಯನ್ನು ಮಾಡಬೇಕಾಗುತ್ತೆ. ಮೊದಲ 15 ದಿನ ಇಲ್ಲಿ 1ನೇ ತರಗತಿಗೆ ಸೇತುಬಂಧ ಕಾರ್ಯಕ್ರಮ ಇಲ್ಲ, ವಿದ್ಯಾಪ್ರವೇಶ ಕಾರ್ಯಕ್ರಮ ಇದೆ. 2ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಮೊದಲ 15 ದಿನ ಮಾತ್ರ ಸೇತುಬಂಧ ಕಾರ್ಯಕ್ರಮ ಇರುತ್ತೆ. ಅಲ್ಲಿಗೆ 2 ಆಯಿತು. 3ನೇದು ಬರೋಣ. ಈಗ ಏನು ದ್ವಿಭಾಷಾ ಪಠ್ಯಕ್ರಮವನ್ನು ಅನುಸರಿಸ್ತಿರುವಂತಹ ಬೈಲಿಂಗ್ವಿಯಲ್ ಶಾಲೆಗಳೇನಿದ್ದಾವೆ, ಇಲ್ಲಿ 1ರಿಂದ 5ನೇ ತರಗತಿಯವರೆಗೆ 30 ದಿನಗಳ ಕಾಲ ಟ್ರಾನ್ಸಿಷನ್ ಪೀರಿಯಡ್ ಅಂತೇಳಿ ಅದಕ್ಕೆ ಏನು ಆಕ್ಟಿವಿಟೀಸ್ಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನು ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸುತ್ತೋಲೆ ಏನಿದೆ ಅದನ್ನು ನಾವು ಅನುಸರಿಸಬೇಕಾಗುತ್ತೆ. ಇಲ್ಲಿ ಸೇತುಬಂಧ ಕಂಪ್ಲೀಟ್ಲಿ 1 to 5th ಇಲ್ಲ. 1ರಿಂದ 5ನೇ ತರಗತಿವರೆಗೆ ಯಾರಿಗೆ ಬೈಲಿಂಗ್ವಿಯಲ್ ಶಾಲೆಗಳಿಗೆ ಸೇತುಬಂಧ ಕಾರ್ಯಕ್ರಮ ಇರೋದಿಲ್ಲ. 30 ದಿನಗಳ ಕಾಲ ಟ್ರಾನ್ಸಿಷನ್ ಪೀರಿಯಡ್ ಅಂದರೆ ಏನು ಆಕ್ಟಿವಿಟೀಸ್ ಇದ್ದಾವೆ ಅದನ್ನು ಮಾಡಿಸ್ತಾರೆ ಅವರು. ಅಲ್ಲಿಗೆ ಇದು 1 to 5thವರೆಗೂ ಕ್ಲಿಯರ್ ಆಯಿತು. ನೆಕ್ಸ್ಟು ಇನ್ನು ಉಳಿದಂತೆ 4ರಿಂದ 10ನೇ ತರಗತಿಯವರೆಗೆ ಅಂತ ಹೇಳ್ತಾರೆ. 4ರಿಂದ 10ನೇ ತರಗತಿ ಅಂತಂದರೆ ನಿಮಗೆ ಆಲ್ರೆಡಿ ಏನು ಇದು ಕಲಿನಲಿ ಶಾಲೆಗಳು ಬರುತ್ತೆ, ಮತ್ತು ನಲಿಕಲಿಯ ನಂತರನೂ ಕಲಿನಲಿ ಶಾಲೆಗಳಿರ್ತವೆ. ಕೆಲವು ಕಡೆ 1 to 3 ನಲಿಕಲಿ ಇದೆ. ಇನ್ನು 4ನೇ ತರಗತಿಯಿಂದ 10ನೇ ತರಗತಿವರೆಗೆ ನಲಿಕಲಿ ಇರೋದಿಲ್ಲ. ಅಂಥ ಶಾಲೆಗಳಲ್ಲಿ 15 ದಿನಗಳ ಕಾಲ ಸೇತುಬಂಧ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗುತ್ತೆ. ಅಲ್ಲಿ ಏನು ನಾವು ಸ್ಟೆಪ್ಸ್ಗಳನ್ನ ತಗೋಬೇಕು ಅಂತಂದರೆ, ಮೊದಲನೇದು ನಿಮಗೆ ಈಗ ಆಲ್ರೆಡಿ ಸೇತುಬಂಧ ಹೇಗೆ ಮಾಡಬೇಕು ಅಂತ ಗೊತ್ತಿದೆ. ಮೊದಲನೇದು ಅಂತ ನಾವು ಏನು ಮಾಡ್ತೀವಿ, ಏನು ಫಲಗಳಿದ್ದಾವೆ ಅಂದರೆ ಅಪೇಕ್ಷಿತ ಕಲಿಕಾ ಫಲಗಳಿದ್ದಾವೆ, LOC ಏನಿದೆ ಅವುಗಳ ಒಂದು ಪಟ್ಟಿಯನ್ನು ಇಟ್ಕೋಬೇಕು. ಅವುಗಳ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ, ಒಂದು ಪರೀಕ್ಷೆಯನ್ನು ಮಾಡ್ತೀವಿ. ಮೊದಲ ಹಂತದಲ್ಲಿ ನಾವು ನೈದಾನಿಕ ಪರೀಕ್ಷೆ ಅಥವಾ ಪೂರ್ವ ಪರೀಕ್ಷೆಯನ್ನು ಮಾಡ್ತೀವಿ. ಅದು ಡಯಾಗ್ನೋಸ್ಟಿಕ್ಸ್ ಟೆಸ್ಟ್ ಅಂತೇಳಿ ನಾವು ಕರಿತೀವಲ್ಲ, ಅದನ್ನು ಮಾಡ್ತೀವಿ. ನಂತರ ಅಲ್ಲಿ 2 ಸ್ವರೂಪದ ಪ್ರಶ್ನೆಗಳನ್ನು ಹೊಂದಿರಬೇಕು ಅಂತ ಹೇಳುತ್ತೆ. ಅಂದರೆ ಈ ಒಂದು ನೈದಾನಿಕ ಪರೀಕ್ಷೆಯಲ್ಲಿ ಆಗಲಿ ಸಾಫಲ್ಯ ಪರೀಕ್ಷೆ ಆಗ್ಬೋದು, ಅದರಲ್ಲಿ 2 ರೀತಿ ಪ್ರಶ್ನೆಗಳಿರಬೇಕಂತೆ. ಒಂದು FLNಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಇನ್ನೊಂದು ಅಪೇಕ್ಷಿತ ಕಲಿಕಾ ಫಲಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. 40% ನಾವು ಏನು ಮಾಡ್ತೀವಿ, FLN ಏನು ಕಲಿಕಾ ಫಲಗಳಿದ್ದಾವೆ ಅವುಗಳಿಂದ ನಾವು ಕ್ವಶನ್ಸನ್ನು ತೊಗೊಳ್ಬೇಕಾಗುತ್ತೆ. 60% ಕ್ವಶನ್ಸ್ಗಳನ್ನು ನಾವು ಅಪೇಕ್ಷಿತ ಕಲಿಕಾ ಫಲಗಳಿಂದ ತೊಗೋಬೇಕಾಗತ್ತೆ. ನಿಮಗೆ 10 ಕಲಿಕಾ ಸಾಮರ್ಥ್ಯಗಳಿದ್ದಾವೆ ಅಂತಂದರೆ ಅದರಲ್ಲಿ ಮೊದಲ 4 1 to 4 ಏನಿದೆ ಅವು FLNಗೆ ಸಂಬಂಧಪಟ್ಟಂತಹ ಕಲಿಕಾ ಫಲಗಳಾಗಿರ್ತವೆ. ಇನ್ನು 5ರಿಂದ 10 ಏನಿರ್ತದೆ ಆ ಕಲಿಕಾ ಫಲಗಳು ಅಪೇಕ್ಷಿತ ಕಲಿಕಾ ಫಲಗಳಾಗಿರ್ತವೆ.
ನೀವು ಕ್ವಶನ್ಸ್ ಇದರಿಂದ 4 ಮಾಡಬೇಕಾಗುತ್ತೆ, ಇದರಿಂದ 6 ಮಾಡಬೇಕಾಗುತ್ತೆ. ಅಲ್ಲಿಗೆ 10 ಕ್ವಶನ್ಸ್ಗಳನ್ನು ಮಾಡಿ ನೀವು ಒಂದು ನೈದಾನಿಕ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ. ಈ ಒಂದು ಅಪೇಕ್ಷಿತ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿಯನ್ನು ಈಗ ಆಲ್ರೆಡಿ 4ರಿಂದ 10ನೇ ತರಗತಿಯವರೆಗೆ ಈಗ ಆಲ್ರೆಡಿ ಅನುಬಂಧ 1ರಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಅದನ್ನು ನಾನು ತೋರಿಸ್ತೀನಿ ಮುಂದೆ. ಆಲ್ರೆಡಿ DSRT ವತಿಯಿಂದ ಅಧಿಕೃತವಾಗಿ ಪ್ರಕಟಗೊಳಿಸಿದ್ದಾರೆ. ಅವುಗಳ ಆಧಾರದ ಮೇಲೆ ನಾವು ಏನು ಮಾಡಬೇಕಾಗುತ್ತೆ, ನೈದಾನಿಕ ಮತ್ತು ಸಾಫಲ್ಯ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ಈಗ ಏನು ನಮೂನೆ ಅನುಬಂಧವನ್ನು ಲಗತ್ತಿಸಿದ್ದಾರೆ. ಇಲ್ಲಿ FLN ಸಂಬಂಧಿಸಿದ ಕಲಿಕಾ ಫಲಗಳು ಹಾಗೂ ತರಗತಿವಾರು ಅಪೇಕ್ಷಿತ ಕಲಿಕಾ ಫಲಗಳನ್ನು ಪಟ್ಟಿಯನ್ನು ನೀಡಿದ್ದಾರೆ. ಶಿಕ್ಷಕರು ಏನು ಮಾಡ್ತಾರೆ, ತಮ್ಮ ತರಗತಿಯ ಪರಿಸರಕ್ಕೆ ಅನುಗುಣವಾಗಿ ಸೇತುಬಂಧ ಉಪಕ್ರಮವನ್ನು ಆಯೋಜನೆ ಮಾಡಬೇಕಾಗುತ್ತೆ. ಅಂತಂದರೆ ಮೊದಲು ಪೂರ್ವ ಪರೀಕ್ಷೆ ಮಾಡಬೇಕು, ಅದಾದಮೇಲೆ ಪರಿಹಾರ ಬೋಧನೆ ಮಾಡಬೇಕು, ಅದಾದಮೇಲೆ ಸಾಫಲ್ಯ ಪರೀಕ್ಷೆ ಮಾಡಬೇಕಾಗುತ್ತೆ. ನಂತರ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಎರಡನ್ನೂ ನಡೆಸೋದಕ್ಕೆ FLNಗೆ 4 ಪ್ರಶ್ನೆಗಳನ್ನು ಮತ್ತು ತರಗತಿ ಮತ್ತು ವಿಷಯವಾರು ಅಪೇಕ್ಷಿತ ಕಲಿಕಾ ಫಲಗಳಿಗೆ 6 ಪ್ರಶ್ನೆಗಳನ್ನು, ಒಟ್ಟು 10 ಪ್ರಶ್ನೆಗಳನ್ನು ಒಳಗೊಂಡಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕಾಗತ್ತೆ. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. ನಿಮಗೆ ಏನಾದರೂ ಇನ್ನೂ ಕಲಿಕಾ ದೃಢೀಕರಣಕ್ಕೆ ನಿಮ್ಗೆ ಹೆಚ್ಚಿನ ಪ್ರಶ್ನೆಗಳ ಅವಶ್ಯಕತೆ ಇದೆ ಅಂತಂದರೆ ನೀವು ಮೌಖಿಕವಾಗಿಯೂ ಸಹ, ಬರೀ ರಿಟರ್ನ್ ಅಂತ ಏನಿಲ್ಲ, ಮೌಖಿಕ ಪ್ರಶ್ನೆಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಕನಿಷ್ಠ ಇಷ್ಟು ಮಾಡ್ಕೋಬೇಕಾಗುತ್ತೆ. ನಿಮಗೆ ಅವಶ್ಯಕತೆ ಇದ್ದರೆ ಹೆಚ್ಚುವರಿ ಪ್ರಶ್ನೆಗಳನ್ನು ಸಹ ಕೇಳ್ಬೋದು. ನಂತರ ನಾವು ಈಗ ಪೂರ್ವ ಪರೀಕ್ಷೆಯನ್ನು ಮಾಡ್ತೀವಿ. ಮಾಡಿ ನಂತರ ಯಾವ ರೀತಿಯಲ್ಲಿ ನಾವು ಮೌಲ್ಯಮಾಪನ ಮಾಡಬೇಕು ಅಂತಂದರೆ, ಮೌಲ್ಯಮಾಪನವನ್ನು ಮಾಡಬೇಕಾದ್ರೆ ಈಗ ನಮ್ಮ ಮಗು ಉತ್ತರಿಸಿದರೆ, ಪೂರ್ಣ ಪ್ರಮಾಣದಲ್ಲಿ ಉತ್ತರವನ್ನು ಕೊಟ್ಟಿದ್ದರೆ ಅದಕ್ಕೆ A ಅಂತ ಹೇಳಿ ನಾವು ಗ್ರೇಡಿಂಗನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಏನಾದರೂ ಅಪೂರ್ಣ ಮತ್ತು ಭಾಗಶಃ ಉತ್ತರ, ಅರ್ಧ ಬರೆದಿದ್ರೆ, ಸ್ವಲ್ಪ ಬರೆದಿದ್ರೆ, ಉತ್ತರವಿದ್ದಲ್ಲಿ ನಾವೇನು ಮಾಡ್ತೀವಿ, ಉತ್ತರನೇ ಕೊಟ್ಟಿಲ್ಲ ಅಂದರೆ ಅದಕ್ಕೆ ಏನು ಮಾಡಬೇಕಾಗುತ್ತೆ, B ಗ್ರೇಡನ್ನು ಕೊಡಬೇಕಾಗುತ್ತೆ. ಅದನ್ನು ನಾವು ಸ್ಯಾಪ್ನಲ್ಲಿ ದಾಖಲೀಕರಣವನ್ನು ಮಾಡಬೇಕಾಗುತ್ತೆ. ಇಲ್ಲಿ 2 ಗ್ರೇಡ್ ಇರೋದು, ಒಂದು A, ಇನ್ನೊಂದು B. ಇದು ಸರಿ ಉತ್ತರ, ಇದೊಂದು ತಪ್ಪು ಉತ್ತರ ಆಗಿರ್ಬೋದು, ಭಾಗಶಃ ಉತ್ತರ ಆಗಿರ್ಬೋದು, ಅಥವಾ ಪೂರ್ಣ ಉತ್ತರ ಆಗಿರ್ಬೋದು. ಇದು 2 ಗ್ರೇಡ್ಗಳನ್ನ ಕೊಡಬೇಕಾಗುತ್ತೆ. 2026-27ನೇ ಸಾಲಿಗೆ ಈಗ ಆಲ್ರೆಡಿ ಏನಾಗಿದೆ, ಸ್ಯಾಪ್ ನಾವು ಏನು ನಿರ್ವಹಣೆ ಮಾಡ್ತಾಯಿದ್ವಿ, ಸ್ವಲ್ಪ ಪರಿಷ್ಕರಣೆ ಆಗಿದೆ. ಸ್ಯಾಪನ್ನು ಪರಿಷ್ಕರಣೆ ಮಾಡಲಾಗಿದೆ. ಅದರಲ್ಲಿ ಆಲ್ರೆಡಿ ನಿಮಗೆ ಅದು 14 ಪೇಜ್ಗಳಿರುವಂಥ ಸ್ಯಾಪನ್ನು DSRTಯಲ್ಲಿ ಅಧಿಕೃತವಾಗಿ ಪ್ರಕಟಗೊಳಿಸಿದ್ದಾರೆ. ಅದರಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಮಾಹಿತಿಯನ್ನು ತುಂಬಬೇಕಾಗುತ್ತೆ. ನಂತರ 4ರಿಂದ 10ನೇ ತರಗತಿಯವರೆಗೆ ಪ್ರಶ್ನೆ ಪತ್ರಿಕೆಯ 1ರಿಂದ 4 ಪ್ರಶ್ನೆಗಳಲ್ಲಿ B ಗ್ರೇಡ್ ಪಡೆದಿರೋ, ಅಂದರೆ ಈಗ ಏನು ನಾವು ಕ್ವಶನ್ ಮಾಡಿರ್ತೀವಿ, 1 to 10 ಪ್ರಶ್ನೆಗಳನ್ನ ಮಾಡಿರ್ತೀವಿ. ಅಲ್ಲಿ 1 to 4 ಪ್ರಶ್ನೆ ಪತ್ರಿಕೆ, 1 to 4 ಕ್ವಶನ್ಸ್ಗಳು ಏನಿದ್ದಾವೆ ಅದರಲ್ಲಿ ಮಗು B ಪಡೆದಿದ್ರೆ, ಮತ್ತು ಇನ್ನು 5ರಿಂದ 10 ಪ್ರಶ್ನೆಗಳಿದ್ದಾವೆ ಅದರಲ್ಲಿ ಸಹ B ಪಡೆದಿದ್ರೆ ನಾವೇನು ಮಾಡಬೇಕಾಗುತ್ತೆ, ಮಗುವನ್ನು B ಗ್ರೇಡನ್ನು ಪಡೆದಿರೋಂಥ ವಿದ್ಯಾರ್ಥಿಗಳನ್ನು ನಾವು ಕಲಿಕಾ ಫಲವನ್ನು ಸಾಧಿಸದೇ ಇರುವ ವಿದ್ಯಾರ್ಥಿ ಅಂತೇಳಿ ಗುರುತಿಸ್ಕೊಳ್ಬೇಕಾಗುತ್ತೆ. ಅಂದರೆ ಕಲಿಕಾ ಅಂತರ ಇರುವ ವಿದ್ಯಾರ್ಥಿ ಅಂತೇಳಿ ನಾವು ಅದನ್ನು ಗುರುತಿಸ್ಕೋಬೇಕಾಗುತ್ತೆ. ಮತ್ತು ಮೌಲ್ಯಮಾಪನವನ್ನು ಆಧರಿಸಿ ವಿದ್ಯಾರ್ಥಿಗಳ ಕಲಿಕೆಯನ್ನು FLN ಪ್ರಗತಿ ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಕಲಿಕೆಯನ್ನು ಸ್ಯಾಪ್ ನಮೂನೆ 4A ಮತ್ತು 4Bನಲ್ಲಿ ದಾಖಲೀಕರಣವನ್ನು ಮಾಡಬೇಕಾಗುತ್ತೆ. ಅದು ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ತೀನಿ ನಾನು. ಇಲ್ಲಿದೆ ನೋಡಿ, ಇದು 4A 2ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂತೆ. ಇಲ್ಲಿ ನೀವು 4 ಏನು ವಿಷಯಗಳಿದ್ದಾವೆ, 4 ವಿಷಯಗಳಿರ್ತದೆ. ಇದು ಅಧಿಕೃತವಾಗಿ ಅವರೇ ಕೊಟ್ಟಿರುವಂತಹ ನಮೂನೆ ವಿಷಯಗಳು. ಇಲ್ಲಿ ನಾವು FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಸಂಖ್ಯೆಯನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ. ಎಷ್ಟು ಮ್ಯಾಕ್ಸಿಮಮ್ 10 ಕಲಿಕಾ ಫಲಗಳು ಬರುತ್ತೆ. ಅಲ್ಲಿ ಪೂರ್ವ ಪರೀಕ್ಷೆಯಲ್ಲಿ ಯಾವ ಗ್ರೇಡ್ ತೊಗೊಂಡಿದ್ವಿ ಇಲ್ಲಿ ಹಾಕೋಬೇಕು. ಸಾಫಲ್ಯ ಪರೀಕ್ಷೆಯಲ್ಲಿ ಯಾವ ಗ್ರೇಡ್ ತೊಗೋಬೇಕು ಅದನ್ನು ಇಲ್ಲಿ ನಾವು, ಅಂದರೆ ಫಸ್ಟು ನಾವು ಪೂರ್ವ ಪರೀಕ್ಷೆಯನ್ನು ಮಾಡಿ ಪೂರ್ವ ಪರೀಕ್ಷೆ ಗ್ರೇಡನ್ನು ಫಸ್ಟು ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ, ಎಂಟ್ರಿ ಮಾಡ್ತಾ ಹೋಗ್ತೀವಿ. ನಂತರ ಏನು ಪರಿಹಾರ ಬೋಧನೆ ಮಾಡಿ, ನಂತರ ಸಾಫಲ್ಯ ಪರೀಕ್ಷೆಯನ್ನು ಮಾಡಿ, ನಂತರ ಗ್ರೇಡ್ಗಳನ್ನು ಇಲ್ಲಿ ಹಾಕಬೇಕಾಗುತ್ತೆ. ಫಸ್ಟು ನಾವು ನೈದಾನಿಕ ಪರೀಕ್ಷೆ ಅಥವಾ ಪೂರ್ವ ಪರೀಕ್ಷೆ ಗ್ರೇಡ್ಗಳನ್ನು ಹಾಕಬೇಕಾಗುತ್ತೆ. ಇದು ನಮೂನೆ 4A ಅಂತೇಳಿ. ನಮೂನೆ 4B ಅಂತಂತಂದರೆ ಸೇಮ್ ಇದು HPSಗೆ ಸಂಬಂಧಪಟ್ಟಿದ್ದು, 6ರಿಂದ 10ನೇ ತರಗತಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ನೆಕ್ಸ್ಟು B ಗ್ರೇಡ್ ಪಡೆದಿರೋ ವಿದ್ಯಾರ್ಥಿಗಳ ಮಾಹಿತಿನ ಸ್ಯಾಪ್ ನಮೂನೆ 5A 5Bನಲ್ಲಿ ದಾಖಲೀಕರಣ ಮಾಡಬೇಕಾಗುತ್ತೆ. ಇಲ್ಲ ಎಕ್ಸಾಂಪಲ್ ಹೇಗಂತಂದರೆ, ಫಸ್ಟ್ ಪೂರ್ವ ಪರೀಕ್ಷೆ ಮಾಡ್ತೀರಾ, ಆ ಮಗು ಪೂರ್ವ ಪರೀಕ್ಷೆ ನಂತರ ಏನು ಮಾಡ್ತೀರಾ, B ಗ್ರೇಡ್ ಪಡೆಯುತ್ತೆ. ನಂತರ ಏನು ಮಾಡ್ತೀರಾ, ಪರಿಹಾರ ಬೋಧನೆ ಮಾಡ್ತೀರಾ. ಆಗ್ಲೂ ಮಗು ಎಲ್ಲ ಕಲಿತಾದ ನಂತರನೂ ಸಹ ಸಾಫಲ್ಯ ಪರೀಕ್ಷೆಯಲ್ಲೂ B ಗ್ರೇಡ್ ಬರುತ್ತೆ. ಅಂಥ ವಿದ್ಯಾರ್ಥಿಗಳನ್ನು ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಏನು ನಮೂನೆ 5A ಇದೆ, 5B ಇದೆ, ಇಲ್ಲಿ ನಾವು ಮಗುವನ್ನು ದಾಖಲೀಕರಣ ಮಾಡಬೇಕು. ನೋಡಿ, ಇಲ್ಲಿ ಪರಿಹಾರ ಬೋಧನೆಗೆ ಒಳಪಟ್ಟ B ಶ್ರೇಣಿಯ ಮಕ್ಕಳ ವಿವರವನ್ನು ಇಲ್ಲಿ ನಾವು ದಾಖಲೀಕರಣ ಮಾಡಬೇಕಾಗುತ್ತೆ. ಇಲ್ಲಿ ಸಹ ನೋಡಿ, ಇಲ್ಲಿ ಏನು FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಸಂಖ್ಯೆಯನ್ನು ಹಾಕ್ಕೊಳ್ತೀವಿ. ಅದೇ ರೀತಿ ಕಲಿಕಾ ಫಲ ಸಾಧಿಸಲು ಚಟುವಟಿಕೆ ನಿರ್ವಹಿಸಲಾಗಿದೆಯೇ ಅಂತ SR ಅನ್ನು ಹಾಕ್ಕೊಳ್ತೀವಿ. ಕಾಲಮಿತಿ 1 ಸೆಪ್ಟೆಂಬರ್ ಅಂತ್ಯಕ್ಕೆ
ಕಾಲಮಿತಿ 2 ಬಂದು ಡಿಸೆಂಬರ್ ಅಂತ್ಯಕ್ಕೆ ಕಲಿಕಾ ಫಲವನ್ನು ಸಾಧಿಸಿದ ತಿಂಗಳು ಅಂತ ಇದೆ. ಇದು ನೆಕ್ಸ್ಟ್ ಇಲ್ಲಿ ಸರ್ಕ್ಯುಲರ್ಲಿ ಮುಂದುವರಿಸಿದ್ದಾರೆ, ಅದನ್ನು ಹೇಳ್ತೀನಿ ನಾವಿಲ್ಲಿ. ನೆಕ್ಸ್ಟು ನಾವು ಏನು ಮಾಡ್ತೀವಿ, ಈಗ 4A 4Bಯಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಏನು ಕೆಲಸ ಅಂತಂದರೆ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ಪ್ರತ್ಯೇಕವಾಗಿ ರೂಪಿಸಿಕೊಂಡು ಯಾರು ಬಿ ಗ್ರೇಡ್ ಪಡೆದಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆಯನ್ನು ಮಾಡಬೇಕಾಗುತ್ತೆ. ನಾವು ಈಗ 1ರಿಂದ 10ನೇ ತರಗತಿವರೆಗೆ ಅನೇಕ ನಮಗೆ ಏನು ಸಂಪನ್ಮೂಲಗಳು ಸಿಗುತ್ತೆ DSRT ವೆಬ್ಸೈಟ್ನಲ್ಲಿ. ಅದರಲ್ಲಿ ನಮಗೆ ಇದು ಸೇತುಬಂಧ ಸಾಹಿತ್ಯ ಸಿಗುತ್ತೆ, ಮತ್ತು ಕಲಿಕಾ ಚೇತರಿಕೆ ಸಿಗುತ್ತೆ, ಕಲಿಕಾ ಬಲವರ್ಧನೆ, ಕಲಿಕಾ ಫಲ ಆಧಾರಿತ ಪ್ರಶ್ನಾಕೋಟಿ ಚಟುವಟಿಕೆಗಳು ಸಿಗುತ್ತೆ. ಇವುಗಳನ್ನು ಬಳಸಿಕೊಂಡು ತಮ್ಮ ಸ್ಥಳೀಯ ಸನ್ನಿವೇಶಗಳಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ರೂಪಿಸಿ ವಿದ್ಯಾರ್ಥಿಗಳಿಗೆ ಸೇತುಬಂಧ ಉಪಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ನಾವು ರಸಪ್ರಶ್ನೆಯನ್ನು, ಲಿಖಿತ ಮತ್ತು ಮೌಖಿಕ ಪ್ರಶ್ನೋತ್ತರಗಳನ್ನು, ಸರಳ ಯೋಜನೆಗಳನ್ನು, ಸರಳ ಚಟುವಟಿಕೆಗಳನ್ನು, ಸಂಭಾಷಣೆ ಮತ್ತು ಅಭ್ಯಾಸ ಹಾಳೆಗಳು, ಗೃಹಪಾಠ ಇನ್ನಿತರ ಚಟುವಟಿಕೆಗಳನ್ನ ನೀಡಿ ನಾವು ಮೌಲ್ಯಮಾಪನ ಮಾಡ್ಬೋದಾಗಿರುತ್ತೆ. ನಂತರ ಪರಿಹಾರ ಬೋಧನೆಯ ನಂತರ ನಿಗದಿಪಡಿಸಿದ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಸಾಫಲ್ಯ ಪರೀಕ್ಷೆಯನ್ನು ಕೈಗೊಳ್ಳಬೇಕಾಗುತ್ತೆ. ಈಗ ಪರಿಹಾರ ಬೋಧನೆಯನ್ನು ಮಾಡ್ತಾರೆ, ಇಲ್ಲಿ ಏನೇನು ಹೇಳಿದಾರಲ್ಲ ಈ ಸಂಪನ್ಮೂಲವನ್ನು ಬಳಸ್ಕೊಂಡು ಒಂದು ಆಕ್ಷನ್ ಪ್ಲಾನನ್ನು ಮಾಡಿಕೊಂಡು ಅವರಿಗೆ ನೀವು ಏನು ಮಾಡ್ತೀರಾ, ಪರಿಹಾರ ಬೋಧನೆ ಮಾಡ್ತೀರಾ. ಆದರೂ ಸಹ ಏನಾಗಲ್ಲ, ಸಾಫಲ್ಯ ಪರೀಕ್ಷೆಯನ್ನು ಪರಿಹಾರ ಬೋಧನೆ ನಂತರ ನೀವು ಏನು ಮಾಡ್ತೀರಿ, ಸಾಫಲ್ಯ ಪರೀಕ್ಷೆಯನ್ನು ಮಾಡ್ತೀರಾ. ಅದರ ಮೌಲ್ಯಮಾಪನವನ್ನು ಆಧರಿಸಿ ನಾವು ಏನು ಮಾಡ್ತೀವಿ, ವಿದ್ಯಾರ್ಥಿಗಳ ಕಲಿಕೆಯನ್ನು ಪೂರ್ವ ಪರೀಕ್ಷೆಯಲ್ಲಿ ಗುರುತಿಸಿದಂತೆ ನಾವು ಏನು ಮಾಡ್ತೀವಿ, A ಮತ್ತು B ಅಂತೇಳಿ ಮತ್ತು ಇಲ್ಲೂ ಸಹ ಗುರುತು ಮಾಡ್ತೀವಿ. ನಮೂನೆ 4A 4Bನಲ್ಲೂ ಸಹ ಮತ್ತೆ ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಿ ನಂತರ ಈಗ ಗುರುತಿಸಿದ ವಿದ್ಯಾರ್ಥಿಗಳ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಗಳಿಕೆಯ ಮಾಹಿತಿಯನ್ನು ಸ್ಯಾಟ್ಸ್ನಲ್ಲಿ ಲಭ್ಯವಿರೋ ಪ್ರತ್ಯೇಕ ಮಾಡಿಲ್ಲ ಅಂತೇಳಿ, ಈಗ ಏನು ಸ್ಯಾಟ್ಸ್ಗೆ ಸಂಬಂಧಪಟ್ಟಂತೆ ಈ ರೀತಿ FLN ಮತ್ತು ಸೇತುಬಂಧ ಇವುಗಳನ್ನು ಎಂಟ್ರಿ ಮಾಡೋಕ್ಕೆ ಸಪ್ರೇಟ್ ಒಂದು ಮಾಡ್ಯೂಲ್ ಇದೆ. ಆ ಮಾಡ್ಯೂಲ್ನಲ್ಲಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ದಾಖಲೀಕರಣ ಮಾಡಬೇಕಾಗುತ್ತೆ. ಮತ್ತು FLN ಮತ್ತು ಈ ಅಪೇಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸದಿರುವ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ನಿರಂತರವಾಗಿ ಅನುಪಾಲನೆಯನ್ನು ಮಾಡಬೇಕಾಗುತ್ತೆ. ಈಗ ಯಾರು ಸಾಧಿಸ್ತಾರೆ, ಈಗ ಸಾಫಲ್ಯ ಪರೀಕ್ಷೆ ಆದ್ರೂ ಸಹ ವಿದ್ಯಾರ್ಥಿ B ಗ್ರೇಡನ್ನು ಪಡ್ಕೊಂಡಿದ್ದಾನೆ, ಅಂಥ ವಿದ್ಯಾರ್ಥಿಗಳನ್ನು ನಾವು ಏನು ಮಾಡಬೇಕಾಗುತ್ತೆ, ನಿರಂತರವಾಗಿ ಅನುಪಾಲನೆಯನ್ನು ಮಾಡಬೇಕಾಗುತ್ತೆ. ಇವರಿಗೆ ನೋಡಿ, ಬುನಾದಿ ಸಾಕ್ಷರತೆ, ಸಂಖ್ಯಾಜ್ಞಾನ ಸಾಧನೆಯನ್ನು ಪ್ರತಿ ತರಗತಿಗೆ ಪ್ರತ್ಯೇಕವಾಗಿ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದ ಅಂತ್ಯದವರೆಗೆ ಪ್ರತಿ ತಿಂಗಳು ಮೌಲ್ಯಾಂಕನವನ್ನು ಮಾಡಿ ದಾಖಲೀಕರಣ ಮಾಡಬೇಕು. ಸ್ಯಾಟ್ಸ್ನಲ್ಲಿ ಸಹ ದಾಖಲಿಸಬೇಕಾಗುತ್ತೆ. ನೋಡಿ, ಈ ಅಪೇಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸದೇ ಇರುವಂಥ ವಿದ್ಯಾರ್ಥಿಗಳಿಗೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು. ನೋಡಿ, ಸೆಪ್ಟೆಂಬರ್ ಅಂತ್ಯಕ್ಕೆ ಕಾಲಮಿತಿ 1 ಇರುತ್ತೆ, ಡಿಸೆಂಬರ್ ಅಂತ್ಯಕ್ಕೆ ಕಾಲಮಿತಿ 2 ಇರುತ್ತೆ. ಮೌಲ್ಯಾಂಕನ ಮಾಡಿ ಶಾಲಾ ಶೈಕ್ಷಣಿಕ ಯೋಜನೆಯಲ್ಲಿ ಅದನ್ನು ದಾಖಲೀಕರಣ ಮಾಡಬೇಕು. ಸ್ಯಾಟ್ಸ್ನಲ್ಲಿ ಸಹ ದಾಖಲೀಕರಣ ಮಾಡಬೇಕು. ಅದೇ ರೀತಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ಆಧರಿಸಿ ಶಾಲಾ ಶೈಕ್ಷಣಿಕ ಯೋಜನೆಯನ್ನು ಸಿದ್ಧಪಡಿಸಬೇಕು. ಪ್ರತಿ ಮಗುವಿನ ಕಲಿಕಾ ಪ್ರಗತಿಗೆ ನಿರಂತರವಾಗಿ ಅನುಪಾಲನೆಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಷ್ಟೆಲ್ಲ ಆದ್ರೂ ಸೇತುಬಂಧ ಉಪಕ್ರಮದ ಅಂದರೆ ಈಗ ಡಿಸೆಂಬರ್ವರೆಗೂ ಕಾಲಮಿತಿ 2 ಇರ್ತದೆ. ಇಲ್ಲಿಗೂ ಸಹ ವಿದ್ಯಾರ್ಥಿ ಏನು ನಾವು ಹೇಳಿದಂತಹ ಅಪೇಕ್ಷಿತ ಕಲಿಕಾ ಫಲಗಳನ್ನು ಸಾಧನೆ ಮಾಡದೇ ಹೋದರೆ ವಿದ್ಯಾರ್ಥಿಗಳಲ್ಲಿ ಬುನಾದಿ ಸಾಮರ್ಥ್ಯಗಳು ಮತ್ತು ತರಗತಿಗೆ ಅನುಗುಣವಾಗಿ ಗಳಿಸಬೇಕಾದಂಥ ಕಲಿಕಾ ಫಲಗಳ ಗಳಿಕೆ ಆಗದಿದ್ದಲ್ಲಿ ನೋಡಿ, ಆಯಾ ವಿಷಯದಲ್ಲಿ ಏನು ಮಾಡಬೇಕು, ಪೂರ್ವಸಿದ್ಧದ ಚಟುವಟಿಕೆಗಳ ನಿರ್ವಹಣಾ ಹಂತದಲ್ಲಿ ಮತ್ತು ಈ ಪುನರಾವರ್ತನಾ ಸಮಯದಲ್ಲಿ ವಿಶೇಷ ಆದ್ಯತೆಯನ್ನು ಕೊಟ್ಟು ಅವರಿಗೆ ಏನು ಮಾಡಬೇಕು, ನಾವು ಅನುಕೂಲಿಸಬೇಕಾಗುತ್ತೆ. ಮತ್ತು ಪೋಷಕರ ಸಹಾಯವನ್ನು ತಗೊಂಡು ಆ ವಿದ್ಯಾರ್ಥಿಗಳ ನಿಗದಿತ ಕಲಿಕಾ ಫಲಗಳನ್ನು ಸಾಧಿಸೋದಕ್ಕೆ ಕ್ರಮ ವಹಿಸಬೇಕು. ಮತ್ತು ಸಾಧಿಸಿರೋ ಬಗ್ಗೆ ನಾವು ಏನು ಮಾಡಬೇಕು, ಖಾತ್ರಿ ಮಾಡ್ಕೋಬೇಕಾಗುತ್ತೆ. ಇಷ್ಟು ಈ ವರ್ಷದ ಏನು ನಾವು ಇದನ್ನು ಸೇತುಬಂಧವನ್ನು ನಿರ್ವಹಣೆ ಮಾಡುವಂತಹ ಒಂದಷ್ಟು ಮಾಹಿತಿಯಾಗಿರ್ತದೆ. ಈಗ ನಿಮಗೆ ಈಗ ಆಲ್ರೆಡಿ ಸ್ಯಾಪ್ನ ಹೊಸ ನಮೂನೆಯನ್ನು ಕೊಟ್ಟಿದ್ದಾರೆ, ನೀವೆಲ್ಲ ನೋಡಿದ್ದೀರ. ಈಗ ಸ್ವಲ್ಪ ನಾನೇ ಆಲ್ಟ್ರ್ ಮಾಡಿದ್ದೀನಿ, ಮುಖಪುಟ ಒಂದು ಮಾತ್ರ ಚೇಂಜ್ ಮಾಡಿದ್ದೀನಿ. ಇನ್ನು ಉಳಿದಂತೆ ಅದೇ ಮಾಹಿತಿ ಇದೆ. ಫಸ್ಟು ನೋಡಿ, ಇಲ್ಲಿ ಮೊದಲನೇ ಒಂದು ಪೇಜಲ್ಲಿ ಸ್ಯಾಪಲ್ಲಿ ಮುಖ್ಯ ಶಿಕ್ಷಕರ ಹೆಸರು ಮತ್ತು ಶಿಕ್ಷಕರ ಹೆಸರನ್ನು ಹಾಕ್ಕೊಂಡು ಸಹಿ ಮಾಡಿ ಒಂದು ದೃಢೀಕರಣವನ್ನು ಹಾಕೋಂಥದ್ದು ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪರಿಷ್ಕೃತ ಶಾಲಾ ಶೈಕ್ಷಣಿಕ ಯೋಜನೆಯ ಎಲ್ಲ ನಮೂನೆಗಳನ್ನು ಮುಖ್ಯ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅರ್ಥೈಸ್ಕೊಂಡಿದ್ದೀನಿ. ಸೇತುಬಂಧ ಉಪಕ್ರಮವನ್ನು ತರಗತಿಗಳು ಉತ್ತಮವಾದ ಅನುಷ್ಠಾನ ಮಾಡ್ತೀನಿ, ಅದರಂತೆ ನಮೂನೆಗಳಲ್ಲಿ ಮಾಹಿತಿ ದಾಖಲಿಸಲು ಮುಖ್ಯ ಶಿಕ್ಷಕರಿಗೆ ಸಹಕಾರ ನೀಡುತ್ತೇನೆ ಅಂತೇಳಿ ದೃಢೀಕರಣವನ್ನು ಇವನ್ ಮುಖ್ಯ ಶಿಕ್ಷಕರ ಆದಿಯಾಗಿ ಎಲ್ಲರೂ ಸಹ ಇದಕ್ಕೆ ಸಹಿಯನ್ನು ಮಾಡಬೇಕಾಗುತ್ತೆ. ಈ ರೀತಿ ಈ ಸಲ ಇರುವಂತಹ ಅನುಬಂಧಗಳ ಒಂದು ಪರಿವಿಡಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಹೋಗೋಣ. ನಮೂನೆ 1 ಶಾಲಾ ಸಾಮಾನ್ಯ ಮಾಹಿತಿ ಇದೆ, ಇದನ್ನು ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ. ಇನ್ನು ನಮೂನೆ 1ರಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ವಿವರ ಇದೆ, ಜಾತಿವಾರು ಇದೆ ಮತ್ತು ಲಿಂಗವಾರು ಇದೆ. ಇದನ್ನು ನಾವು ದಾಖಲೀಕರಣ ಮಾಡ್ಕೋಬೇಕಾಗುತ್ತೆ. ನಮೂನೆ 2ರಲ್ಲಿ ಶಿಕ್ಷಕರ ಮಾಹಿತಿ ಇದೆ. ಇದರಲ್ಲಿ ಫಸ್ಟು ನೋಡಿ, ಶಿಕ್ಷಕರ ಒಂದು ವೈಯಕ್ತಿಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಶಾಲೆಯ ಮಾಹಿತಿಯನ್ನು ತುಂಬ್ತೀವಿ, ಇಲ್ಲಿ ಕೆಳಗಡೆ ಶಿಕ್ಷಕರ ವೈಯಕ್ತಿಕ ಮಾಹಿತಿಯನ್ನು ತುಂಬ್ತೀವಿ. ನಮೂನೆ 2 ಮತ್ತೆ ಏನಾಗುತ್ತೆ, ಕಂಟಿನ್ಯೂ ಆಗುತ್ತೆ. ಇಲ್ಲೂ ಸಹ ಇನ್ನು ಪವರ್ ಆಫ್
ಪರ್ಸ್ನಲ್ ಡೀಟೇಲ್ಸ್ಗಳನ್ನ ನಾವು ಇಲ್ಲಿ ಕಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ತರಬೇತಿ ವಿವರಗಳು ಬರುತ್ತೆ. 3 ನಮೂನೆಗಳಿದ್ದಾವೆ, 2A ಅದಾದಮೇಲೆ 2B ಅಂತ ಇದೆ. 2Bನಲ್ಲಿ ಶಿಕ್ಷಕರ ತರಬೇತಿ ವಿವರಗಳು ಬರುತ್ತೆ. ನಮೂನೆ 3ರಲ್ಲಿ ಈಗ ಆಲ್ರೆಡಿ ನಾನು ತೋರಿಸಿದಂತೆ ಏನು ಕಲಿಕಾ ಫಲಗಳು ಇವನ್ನ 4ರಿಂದ 10ನೇ ತರಗತಿಯ ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈಗ ಆಲ್ರೆಡಿ ತೋರಿಸಿದ್ದೀನಿ. ಇದು 4A 4B, ಇದು 5A 5B. ಅದಾದ ನಂತರ ನಿಮಗೆ ಇದು 6ನೇ ನಮೂನೆ ಬರುತ್ತೆ. 6ನೇದು ಶಾಲೆಗೆ ಸಂಬಂಧಪಟ್ಟಂಥ ನಮೂನೆ ಆಗಿರುತ್ತೆ. ಈ ಪರಿಹಾರ ಬಂಧೆಯನ್ನು ಮಾಡ್ಕೊಳ್ಳೋಕ್ಕೆ ಒಂದು ಆಕ್ಷನ್ ಪ್ಲಾನನ್ನು ಮಾಡ್ಕೊಳ್ಳೋಂಥ ಫಾರ್ಮೇಟು ಹಿಂದೆ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಇದನ್ನು ಕೊಟ್ಟಿದ್ದರು. ನೆಕ್ಸ್ಟು ನೀವು ಬೇಕಂದರೆ ಈ ಒಂದು ಏನು ಸೇತುಬಂಧ ನಿರ್ವಹಣೆ ಮಾಡ್ಕೊಳ್ಳೋಕ್ಕೆ ಇದನ್ನು ಸಹ ನೀವು ಬಳಸ್ಕೋಬೋದಾಗಿರುತ್ತೆ. ಇನ್ನು ಅನುಬಂಧ 1ರಲ್ಲಿ ಅವರು ಕೊಟ್ಟಿರುವಂತಹ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳು ತರಗತಿವಾರು ಕೊಟ್ಟಿದ್ದಾರೆ, ಇಲ್ಲಿದ್ದಾವೆ, ನೀವು ನೋಡ್ಕೋಬೋದು. 10 9 ಕೆಲವು ಕಡೆ ನೋಡಿ 9 ಇದ್ದಾವೆ, ಕೆಲವು ಕಡೆ 10 ಇದ್ದಾವೆ ಕಲಿಕಾ ಫಲಗಳು. 10 ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ 10 ಇದೆ ಅಂತ ಅಂದ್ಕೊಳ್ತೀನಿ. 10ಕ್ಕೆ ನಾವು ಏನು ಮಾಡಬೇಕಾಗುತ್ತೆ, ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕಾಗುತ್ತೆ. ಈ ರೀತಿ ನೀವು ಏನು ಮಾಡ್ಬೋದು, ಸೇತುಬಂಧವನ್ನು ಮತ್ತು ಸ್ಯಾಪನ್ನು ನಿರ್ವಹಣೆ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.